ದಿ ಬೆಸ್ಟ್ ನೋಡ್ಬೋದು. ಬಿಸಿ ಬಿಸಿ ದೋಸೆ ರೆಡಿ ಆಗ್ತಾ ಇದೆ. ಇಲ್ಲೊಂದ್ ಕಡೆ ರೆಡಿ ಆಗ್ತಿದೆ, ಅಲ್ಲೊಂದ್ ಕಡೆ ರೆಡಿ ಆಗ್ತಿದೆ. ಎಲ್ಲಿ ನೋಡಿದ್ರು ಮೈಲಾರಿ ದೋಸೆನೇ ಇದೆ. ಒಂದು ಸಲ ಈ ತವಾ ಮೇಲೆ 20 ದೋಸೆ ಹಾಕ್ತಾರೆ. ಬೆಣ್ಣೆನೂ ಅಷ್ಟೇ ಕೌಂಟೇ ಮಾಡಲ್ಲ, ಆ ತರ ಬೆಣ್ಣೆ ಹಾಕ್ತಾರೆ. ಓಲ್ಡ್ ವಿನಾಯಕ ಮೈಲಾರಿ ಮಸಾಲ ದೋಸಾ ಹೋಟೆಲ್ಲು ಸಿನ್ಸ್ 1938 ಅಂತೆ. ಬನ್ನಿ ಹೋಗೋಣ. ಆಲ್ರೆಡಿ ಎಲ್ಲ ಫುಲ್ ಆಗ್ಬಿಟ್ಟಿದೆ. ನೋಡ್ಬೋದು ಬಿಸಿ ಬಿಸಿ ದೋಸೆ ರೆಡಿ ಆಗ್ತಾ ಇದೆ. ಇಲ್ಲೊಂದ್ ಕಡೆ ರೆಡಿ ಆಗ್ತಿದೆ, ಅಲ್ಲೊಂದ್ ಕಡೆ ರೆಡಿ ಆಗ್ತಿದೆ. ಎಲ್ಲಿ ನೋಡಿದ್ರು ಮೈಲಾರಿ ದೋಸೆನೇ ಇದೆ. ಪ್ರಾಪರ್ ವುಡ್ ಫೈರು ನೋಡಿ ಹೆಂಗ್ ಹತ್ತಿಸ್ತಾರೆ ಬೆಂಕಿ. ಅಥೆಂಟಿಕ್ ವುಡ್ ಫೈರ್ ಹಾಕಿ ಮಾಡ್ತಾರೆ. ಮೈಸೂರು ಮೈಲಾರಿ ದೋಸೆ ನೋಡಿ ಪ್ರಾಪರ್ ಆಗಿ ಹಳೆ ಕಾಲದಲ್ಲಿ ಒಲೆಯಲ್ಲಿ ಮಾಡ್ತಿದ್ರಲ್ವ ಅದೇ ತರ ಇದೆ. ಮಿಸ್ ಮಾಡದೆ ಟ್ರೈ ಮಾಡಿ. ಮೈಸೂರಿಗೆ ಬಂದ್ರೆ ಮೈಸೂರು ವಿನಾಯಕ ಮೈಲಾರಿ ದೋಸೆ ಮಿಸ್ ಮಾಡ್ದಂಗೆ ಟ್ರೈ ಮಾಡಿ. ಒಂದು ಸಲ ಈ ತವಾ ಮೇಲೆ 20 ದೋಸೆ ಹಾಕ್ತಾರೆ. ಸರ್ ಎಷ್ಟು ವರ್ಷ ಆಯ್ತು ಸರ್ ಈ ಹೋಟೆಲ್? 100 ವರ್ಷ ಆಗೋಗಿದೆ. 100 ವರ್ಷ ಹಳೇದು ಅಂತ ಇದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿ ದೋಸೆ 20 ದೋಸೆ ಒಂದೇ ಸಲ ತವಾದಿಂದ ಹಾಗೆ ಬಂದು ಕುತ್ಕೊಂಡ್ಬಿಡುತ್ತೆ ಪ್ಲೇಟಿಗೆ. ರೋಲ್ ಏನ ಬೇಕು ಅಂತ ಕೇಳ್ತಿದ್ದೆ. ಆರ್ಡರ್ ಇಲ್ಲ ಸ್ನೇಹಿತರೆ, ಆರ್ಡರ್ ಮಾಡಂಗಿಲ್ಲ. ದೋಸೆ ಸ್ಪೆಷಲ್ ನೋಡಿ ಈ ತರ ಗರಿ 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 ದೋಸೆ ಬರುತ್ತೆ. ಇವತ್ತು ಹೋಗ್ತಾ ಇರ್ಬೇಕು, ತಿಂತಾ ಇರ್ಬೇಕಷ್ಟೇ. ಇಲ್ಲಿ ಬೆಣ್ಣೆ ಹಾಕ್ತಾರೆ ನೋಡಿ. ಬೆಣ್ಣೆನೂ ಅಷ್ಟೇ ಕೌಂಟೇ ಮಾಡಲ್ಲ, ಆ ತರ ಬೆಣ್ಣೆ ಹತ್ತಾರೆ. KG ಗಟ್ಲೆ ಬೆಣ್ಣೆ ನೋಡಿ. ನೀವು ಧಾರಾಳವಾಗಿ ಹತ್ತಾರೆ. ನೀವು ಅನ್ಕೊಬೋದು ಬೆಣ್ಣೆ ಗಿಣ್ಣೆ ಏನು ಕ್ವಾಂಟಿಟಿ ಲೆಕ್ಕ ಮಾಡ್ತಾರೆ ಹಾಗೆ ಹೇಗೆ ಅಂತ. ಲೆಕ್ಕಾಚಾರ ಎಲ್ಲ ಮಾಡಲ್ಲ. ದಿನಕ್ಕೆ 40 kg ದೋಸೆ ಮೇಲೆ ಹಚ್ಚೋ ಬೆಣ್ಣೆನೇ ಖಾಲಿ ಆಗುತ್ತೆ ಅಂದ್ರೆ ಯೋಚನೆ ಮಾಡಿ. ಮೈಸೂರು ವಿನಾಯಕ ಮೈಲಾರಿ ದೋಸೆ ಎಷ್ಟು ಫೇಮಸ್ ಅಂತ ನೋಡಿ. ಸ್ಪೆಷಲ್ ದೋಸೆ ಮತ್ತೆ ರೆಡಿ ಆಯ್ತು. ಸೆಕೆಂಡ್ ಬ್ಯಾಚು ಅಲ್ಲಿ 20 ಹೋಯ್ತು, ಇಲ್ಲಿ 20 ಹೋಯ್ತು. ಕಣ್ಮುಂದೆ 40 ದೋಸೆ ಉಂಟೋಯ್ತು. ಹ್ಯಾಂಡ್ ಮೇಡ್ ಮಸಾಲ ಇಂದ ಹಿಡಿದು ಬೆಣ್ಣೆಯಿಂದ ಹಿಡಿದು ಅದಕ್ಕೆ ಆ ಟೇಸ್ಟ್ ಅವ್ರು ಮೇಂಟೈನ್ ಮಾಡ್ತಿದ್ದಾರೆ. ಸೊ ಸ್ನೇಹಿತರೆ, ವಿನಾಯಕ ಮೈಲಾರಿ ಹೋಟೆಲ್ ಒಳಗಿದೀವಿ. ಫುಲ್ ಕ್ರೌಡ್ ಇದೆ ನೋಡ್ಬೋದು. ನಾವೇ ರಾಜತ್ತರ ಇಬ್ಬರೇ ಕುತ್ಕೊಂಡಿದ್ದೀವಿ. 4 ಜನ ನೋಡಿ. ರೋಹನ್ಗೆ ಪ್ಲೇಟೇ ಚೆನ್ನಾಗಿದೆ ಅನಿಸ್ತಿದೆ. ರೋಹನ್ ಹೆಂಗಿದೆ ಪ್ಲೇಟು? ತೂಕ ಇದೆಯಾ ನೋಡಿ ಸ್ನೇಹಿತರೆ. ಈ ತರ ಬ್ಲಾಕ್ ಪ್ಲೇಟ್ ಕೇಳಿಸ್ಕೊಳ್ಳಿ. 2 ಬಾಳೆಲೆ ಹಾಕಿ ನನಗೆ ಒಂದೇ ಒಂದು ಬಾಳೆಲೆ ಹಾಕಿದ್ದಾರೆ. ಖಾಲಿ ಪ್ಲೇಟ್ ಇಟ್ಕೊಂಡು ವಿನಾಯಕ ಮೈಲಾರಿ ದೋಸೆಗೆ ವೆಯ್ಟ್ ಮಾಡ್ತಾ ಇದೀವಿ. ದೋಸೆ ಇನ್ನೂ ಬಂದಿಲ್ಲ. ದೋಸೆ ಬರ್ತಾ ಇರುತ್ತೆ, ಗರಿ ಗರಿ ದೋಸೆ ಖಾಲಿ ಆಗ್ತಾ ಇರುತ್ತೆ. ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ. ಹಾಯ್ ಮಾಡ್ತಾ ಇದಾರೆ. ವಿನಾಯಕ ಮೈಲಾರಿ ದೋಸೆಗೆ ಬಂದ್ರೆ ಒಂದು 15 ಮಿನಿಟ್ಸ್ ಇಟ್ಕೊಂಡ್ ಬಂದ್ಬಿಡ್ಬೇಕು ಎಕ್ಸ್ಟ್ರಾ. ಏನೋ ಯಾವ್ದೋ ಬಸ್ ಹಿಡ್ಕೊಂಡು ಹೋಗ್ಬೇಕು, ಅರ್ಜೆಂಟಾಗಿ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಬಂದ್ರೆ ಈ ದೋಸೆ ಅಂತೂ ತಿನ್ನಕ್ಕಾಗಲ್ಲ. ಈ ವಿನಾಯಕ ಮೈಲಾರಿ ದೋಸೆ ಅನ್ನೋದು 1938 ಇಂದ ಇದೆ ಅಂತೆ. ಸೊ ಇದೊಂದು ಮೊದಲು ಒಂದು ಓಲ್ಡ್ ಪ್ಲೇಸ್ ಅಲ್ಲಿ ಇತ್ತು. ಈಗ ಅದನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡ್ಬಿಟ್ಟು ನ್ಯೂ ಪ್ಲೇಸ್ ಸ್ಥಳಾಂತರ ಮಾಡಿದ್ದಾರೆ. ಬಂತು ದೋಸೆ ಬಂತು. ನಮ್ಮ ದೋಸೆ ಬಂತು. ಹಾ ಬನ್ನಿ. ದೋಸೆ ನೋಡಿ ಹೆಂಗಿದೆ, ಸಖತ್ತಾಗಿದೆ. ಒಂದ್ ದೋಸೆ ರೋಹನ್ ಕೊಟ್ಟಿದ್ದಾರೆ, ಒಂದ್ ದೋಸೆ ಕೊಟ್ಟಿದ್ದಾರೆ. ಸ್ಟಾರ್ಟ್ ಮಾಡ್ತೀವಿ ನಾವು ಇವಾಗ. ಒಂದು ಖಂಡಿತ ಸಾಕಾಗಲ್ಲ. ಆಮೇಲೆ ಚಟ್ನಿ. ಈ ಚಟ್ನಿನೇ ಅಥೆಂಟಿಕ್. ಟೇಸ್ಟ್ ಮಾಡು. ಇದೆ ನಿಜ ಹೇಳು. ಚೆನ್ನಾಗಿದೆ, ಸಖತ್ತಾಗಿದೆ. ನೋಡಿ ಕಾಯಿ ಚಟ್ನಿ ಕತ್ತಾಗಿರುತ್ತೆ. ಚಟ್ನಿ ಸ್ವಲ್ಪ ಜಾಸ್ತಿನೇ ಹಾಕೊಂತೀನಿ. ತುಂಬಾನೇ ಚೆನ್ನಾಗಿದೆ. ನೀವು ಫುಡ್ಡಿ ಆಗಿದ್ರೆ ಖಂಡಿತ ಈ ಮೈಲಾರಿ ದೋಸೆ ಇಷ್ಟಪಡ್ತೀರಾ. ಇನ್ನೊಂದಿದೆ ರೋಹನ್, ಅದು ಇದು ಪಲ್ಯ ಟೇಸ್ಟ್ ಮಾಡಿ. ಒಳಗಡೆ ಇರೋದು ಟೇಸ್ಟ್ ಮಾಡಿದೆ. ಆಲೂಗಡ್ಡೆ ಅಲ್ಲ, ಅದು ಡಿಫರೆಂಟ್ ಸ್ಟೈಲ್ ಮಸಾಲಾ ಪಲ್ಯ. ನೋಡಿ ಸ್ನೇಹಿತರೆ ತೋರಿಸ್ತೀನಿ. ಸ್ವಲ್ಪ ಹಾಕಿದ್ದಾರೆ ಇವತ್ತು, ಜಾಸ್ತಿ ಹಾಕ್ತಾರೆ ಆಕ್ಚುಲಿ. ಈ ಪಲ್ಯನೂ ಅಷ್ಟೇ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ಸರ್ ಹೇಗಿದೆ ದೋಸೆ ತಿಂದ್ರಾ? 3 ದೋಸೆ ತಿಂದೆ. ಓ ಹೆಂಗಿತ್ತು ದೋಸೆ? ಸೂಪರ್. ನೋಡಿ ಸ್ನೇಹಿತರೆ, ಉತ್ತರ ಕನ್ನಡದಿಂದ ಬಂದಿದ್ದಾರೆ. ಮೈಲಾರಿ ದೋಸೆ ಎಲ್ಲೆಲ್ಲಿದೆ ಅಂತ ಹಾಕಿ ಸರ್. ದೋಸೆ ಹಾಕಿ. ಇಲ್ಲಿ ದೋಸೆ ಬರ್ತಾ ಇರುತ್ತೆ ನೋಡಿ. ಈ ತರ ಸ್ಪೆಷಲ್ ದೋಸೆ ಬರ್ತಾ ಇರುತ್ತೆ, ತಿಂತಾ ಇರ್ಬೇಕು. ಸರ್ ದಿನ ಎಷ್ಟು ದೋಸೆ ಖಾಲಿ ಆಗುತ್ತೆ ಸರ್? ಲೆಕ್ಕನೇ ಇಲ್ಲ ನೋಡಿ. ಕೌಂಟೇ ಮಾಡಲ್ವಂತವ್ರು. ಆಗ್ತಾ ಇರ್ತಾರೆ, ಕೊಡ್ತಾ ಇರ್ತಾರೆ. ಸೊ ಸ್ನೇಹಿತರೆ, ದೋಸೆ ಬರ್ತಾ ಇರುತ್ತೆ, ತಗೊಂಡು ತಿಂತಾ ಇರ್ಬೇಕಷ್ಟೇ. ನೀವು ಆರ್ಡ್ರ್ ಮಾಡ್ತೀವಿ ಅಂತ ಕುತ್ಕೊಂಡ್ರೆ ನಿಮ್ಗೆ ಏನು ಸಿಗಲ್ಲ. ನಾವು ಈಗ ತಿನ್ನೋ ಕಡೆ ಕಾನ್ಸಂಟ್ರೇಟ್ ಮಾಡ್ತೀವಿ. ರೋಹನ್ಗೆ ದೋಸೆ ಎಷ್ಟು ಇಷ್ಟ ಆಗಿದೆ ಅಂದ್ರೆ ಇನ್ನೊಂದು ದೋಸೆ ತಿನ್ನೋಣ ಅಂತಾನೆ. 2 ಪ್ಲೇಟು ಕಂಪ್ಲೀಟ್ ಖಾಲಿ ಆಗಿದೆ. ಹೊಟ್ಟೆ ಸಂಪೂರ್ಣವಾಗಿ ಭರ್ತಿ ಆಗಿದೆ. ನೋಡ್ಬೋದು ಜನ ಹೆಂಗೆ ಕಾಯ್ತಾ ಇದಾರೆ ಅಂತ. ಜಿ ಜನರೇಷನ್ ಇಂದ 1980s ಏನ್ ರೋಹನ್? ಹೌದು, ಪ್ರತಿ ಒಬ್ರು ಬಂದಿದ್ದಾರೆ, ನೋಡ್ಕೋಬಹುದು. ಸೊ ಫಾರಿನರ್ಸ್ ಇಷ್ಟಪಡ್ತಾರೆ. ಸರ್ ಹೌ ಆರ್ ದ ದೋಸಾ? ದಿ ಬೆಸ್ಟ್. ಓ ವೆರಿ ನೈಸ್ ಮೇಡಮ್. ಹೌ ಆರ್ ಯು? ವೇರ್ ಆರ್ ಯು ಫ್ರಮ್ ಸರ್? ಫ್ರಾನ್ಸ್. ಯು ಆರ್ ಫ್ರಮ್. ನೋಡಿ ಫ್ರಾನ್ಸ್ ದೇಶದ ಪ್ರಜೆ ದಿ ಬೆಸ್ಟ್ ಅಂತ ಹೇಳ್ತೀರ ಸ್ನೇಹಿತರೆ.
ಸೊ ವಿನಾಯಕ ಮೈಲಾರಿ ದೋಸೆ ಈಗ ಫ್ರಾನ್ಸ್ ಪ್ರಜೆಗಳಿಗೂ ಗೊತ್ತಾಗಿದೆ. ಥ್ಯಾಂಕ್ ಯು ಸರ್, ಧನ್ಯವಾದ.